14 ಕ್ಷೇತ್ರಗಳಲ್ಲಿ ಎರಡನೇ ಹಂತದ ವೋಟಿಂಗ್ ಶುರುವಾಗಿರುವಂಥದ್ದು ನೋಡ್ತಾ ಇದ್ದೀವಿ ನಾವು. ಬಹಳ ಮಧುರವಾದಂಥ ಕ್ಷಣಗಳಿವು. ಯಾಕಂದರೆ ನರೇಂದ್ರ ಮೋದಿ ಯಾವುದೇ ಒಂದು ಈ ಪ್ರಮುಖವಾದಂಥ ಸಂದರ್ಭದಲ್ಲಿ, ಯಾವುದೇ ಒಂದು ವಿಶೇಷ ಸಂದರ್ಭದಲ್ಲಿ ತಾಯಿಯ ಆಶೀರ್ವಾದವನ್ನು ಪಡೆಯುವಂಥದ್ದು ವಾಡಿಕೆ, ಅದು ರೂಢಿ, ಅದು ನರೇಂದ್ರ ಮೋದಿಯವರಿಗೆ. ನನಗನ್ಸುತ್ತೆ ಏನು ಅಂತಂದರೆ, ಈ ಚುನಾವಣೆ, ಈ ರಾಜಕಾರಣ ಏನೇ ಇರ್ಬೋದು, ಆದರೆ ಈ ಸಂಬಂಧಗಳಿದೆಯಲ್ಲ, ಅದರ ತಾಯಿ ಮಗನ ಸಂಬಂಧ ಇದೆಯಲ್ಲ, ಆ ಸಂಬಂಧ ಅನ್ನುವಂಥದ್ದು ಏನು ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೋಡಿ ಇದು ನಾವು ನೋಡ್ತಿರೋವಂಥದ್ದು. ಯಾಕಂದರೆ ಜಗತ್ತಿನಲ್ಲಿ ನೀವು ಯಾವುದೇ ವಸ್ತುನ ತರ್ಬೋದು ನೀವು ತಂದೆ ತಾಯಿಗಳನ್ನು ಬಿಟ್ಟು. ಅದರಲ್ಲೂ ತಾಯಿಗೆ ವಿಶೇಷವಾದಂಥ ಸ್ಥಾನಮಾನ. ಅದಕ್ಕೆ ಹೇಳ್ತಾರೆ ಮದರ್ ಈಸ್ ಟ್ರೂತ್, ನಾಟ್ ಓನ್ಲಿ ಟ್ರೂತ್, ದಟ್ ಈಸ್ ದಿ ಎಂಬಾಡಿಮೆಂಟ್ ಆಫ್ ದ ಟ್ರೂತ್. ಫಾದರ್, ಅಯ್ಯೋ ನಮ್ಮಮ್ಮ ತೋರಿಸೋರು ನೋಡಪ್ಪ ಇವನೇ ನಿಮ್ಮಪ್ಪ ಅಂತ ನಾವು ನಂಬುತ್ತಾ ಹೋದ್ವಿ. ಆದರೆ ತಾಯಿ ವಿಚಾರದಲ್ಲಿ ಹಾಗಲ್ಲ. ತಾಯಿಯ ಹೊಟ್ಟೆಲ್ಲೇ ಇದ್ದು ಆಕೆ 9 ತಿಂಗಳು ನಮ್ಮನ್ನು ಪೋಷಣೆ ಮಾಡಿ, ಅದಾದಮೇಲೆ ನಮ್ಮನ್ನು ಹೆತ್ತು ಮತ್ತೆ ನಮ್ಮನ್ನು ಹೊತ್ತು ಸಾಕಿದಂಥ ತಾಯಿ ಇದೆಯಲ್ಲ, ತಾಯಿಗೆ ಮಿಗಿಲಾದಂಥ ದೇವರು ಜಗತ್ತಿನಲ್ಲಿ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಮೋದಿಯವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ನೋಡ್ತೀವಿ. ಯಾವಾಗಲೂ ಕೂಡ ಮೋದಿ ತಾಯಿಯನ್ನು ಭೇಟಿ ಮಾಡೋಕ್ಕೆ ಹೋಗ್ತಾರೆ. ಒಬ್ಬ ಪ್ರಧಾನಮಂತ್ರಿನ ದೇಶಕ್ಕೆ ಕೊಟ್ಟಂಥ ತಾಯಿ ಅನ್ನುವಂಥ ಹೆಗ್ಗಳಿಕೆ ಖಂಡಿತವಾಗಲೂ ತಾಯಿಗಿದ್ದರೂ ಕೂಡ ಆ ಅಹಂಕಾರ ಅನ್ನುವಂಥದ್ದು ಆ ತಾಯಿ ಹತ್ರ ಖಂಡಿತವಾಗಲೂ ಇಲ್ಲ. ಅಥವಾ ಇನ್ನೊಂದು ಮಾತಿದೆ, ಏನು ಅಂತಂದರೆ, ನಾವು ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಹೋಗ್ಬೋದು, ನಾವು ಎಷ್ಟೇ ಎತ್ತರದಲ್ಲಿ ನಿಲ್ಲಬೋದು, ನಾವೇನು ಮಕ್ಕಳಿಗೆ ಅಪ್ಪ ಮಾತ್ರ ಆಗ್ತೀವಷ್ಟೇ, ಹೆಂಡತಿಗೆ ಗಂಡ ಮಾತ್ರ ಆಗ್ತೀವಷ್ಟೇ. ಅದೇ ರೀತಿ ತಾಯಿಗೆ ಮಗ ಮಾತ್ರ. ನಮ್ಮ ತಲೆ ಮೇಲೆ 2 ಕೊಂಬು ಬಂದಿದ್ದರೂ ಕೂಡ ಅದಕ್ಕೂ ತಾಯಿಗೂ ಸಂಬಂಧ ಇಲ್ಲ. ನಾವೇನು ಬೇಕಾದರೂ ಆರ್ಭಡಿಸ್ಬೋದು, ಅಬ್ಬರಿಸಿ ಬೊಬ್ಬೆರಿಬೋದು. ಆದರೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅಮ್ಮನೇ, ಮಗನೇ. ನೋಡಿ, ಅದನ್ನೇ ಈಗ ನೋಡ್ತಿರುವಂಥದ್ದು. ಬಹಳ ಒಂದು ಅಪರೂಪವಾದಂಥ ಒಂದು ಬಾಂಧವ್ಯ ಇದು, ತಾಯಿ ಮಗನ ಈ ಸಂಬಂಧ ಅನ್ನುವಂಥದ್ದು ಇದೆಯಲ್ಲ ಅದು. ಸೊ ಈ ಮುಖಾಂತರ ಕೂಡ ಮೋದಿ ಮಾದರಿ ಆಗ್ತಾರೆ, ಖಂಡಿತವಾಗಲೂ ಅದರಲ್ಲಿ ಸಂದೇಹನೇ ಇಲ್ಲ. ಯಾಕಂದರೆ ತಾಯಿನೇ ಮೊದಲ ದೇವರು, ಅವಳ ಆಶೀರ್ವಾದನೇ ಇಲ್ಲ ಅಂತಂದರೆ ನಾವಿನ್ಯಾವ ಯುದ್ಧ ಗೆಲ್ಲಕ್ಕೆ ಸಾಧ್ಯ ಹೇಳಿ? ಜಗತ್ತಲ್ಲಿ ಏನೇನು ಗೆಲ್ಲಕ್ಕೆ ಸಾಧ್ಯ? ಯಾಕಂದರೆ ನಾವು ಒಳಗಡೆ ಇದ್ದಂಥ ಸಂದರ್ಭದಲ್ಲಿ, ಆಕೆ ನಮ್ಮನ್ನು ಎತ್ತಂಥ ಸಂದರ್ಭದಲ್ಲಿ ಎಲ್ಲದನ್ನು ಕೂಡ ಪ್ರಿಪೇರ್ ಮಾಡಿರ್ತಾಳೆ ನಮಗೆ ಒಳಗಡೆಗೆ. ನೆನ್ನೆ ಅಂದರೆ ಏನೇನು ಕಷ್ಟ ನಷ್ಟಗಳನ್ನು ತಾಯಿ ನೋಡಿರ್ತಾಳಲ್ಲ, ಅದನ್ನು ಎದುರಿಸಿರ್ತಾಳಲ್ಲ, ಅದೆಲ್ಲದನ್ನು ನೋಡ್ತಾನೆ ಕೂಡ ನಾವು ರೂಪುಗೊಂಡಿರ್ತೀವಿ ನಾವು. ಸೊ ಇಂಥ ಸಂದರ್ಭದಲ್ಲಿ ತಾಯಿ ಆಶೀರ್ವಾದವನ್ನು ಮೋದಿ ಪಡಿತಿರುವಂಥದ್ದು ಬಹಳ ಅಪರೂಪದ ಕ್ಷಣಗಳಿವು. ಪ್ರತಿ ಬಾರಿ ಮೋದಿ ಒಂದು ಬರ್ಡೇ ಸಂದರ್ಭದಲ್ಲಿ, ಇನ್ನೊಂದು ಏನಾದರೂ ವಿಶೇಷ ಕಾರ್ಯಕ್ರಮಗಳಾಗ್ತಿರುವಂಥ ಸಂದರ್ಭದಲ್ಲಿ ತಾಯಿ ಹತ್ರ ಹೋಗ್ತಾರೆ. ನಾನು ಹೇಳ್ತಾ ಇದ್ದೆ ಏನು ಅಂತಂದರೆ, ಅವರಿಗೆ ಸ್ವಲ್ಪವೂ ಕೂಡ ಅಹಂಕಾರ ಅನ್ನುವಂಥದ್ದಿಲ್ಲ ತಾಯಿಗೆ. ಈಗಲೂ ಕೂಡ ಆಕೆ ಓಡಾಡುವಂಥದ್ದು ಆಟೋದಲ್ಲಿ. ತುಂಬ ಸೆಕ್ಯೂರಿಟಿ ಇರಬೇಕು, ಅದಿರಬೇಕು, ಇದಿರಬೇಕು, ಖಂಡಿತವಾಗಲ್ಲ ಯಾವುದೂ ಕೂಡ ಇಲ್ಲವೇ ಇಲ್ಲ. ಈಗಲೂ ಕೂಡ ಈ ಮೋದಿ ಸಹೋದರರು ಕೂಡ ಬದುಕ್ತಿರುವಂಥದ್ದು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ. ಸೊ ಇವೇ ಸಂಗತಿಗಳು ಗಮನ ಸೆಳೀತವೆ, ಸಂದೇಹ ಇಲ್ಲ. ಇನ್ನು ಸ್ವಲ್ಪ ಹೊತ್ತಿಗೆ ಅಹಮದಾಬಾದಿಗೆ ಮೋದಿಯವರು ಬರ್ತಿರುವಂಥದ್ದು. ಅಮಿತ್ ಶಾ ಕೂಡ ಪ್ರಧಾನಮಂತ್ರಿಯ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಸೊ ಇಷ್ಟೊತ್ತಿಗೆ ಮೊದಲೇ ಅಹಮದಾಬಾದ್ ಹೆಂಗೆ ಅಂತಂತಂದರೆ, ಗುಜರಾತಿನ ಕೆಲವೊಂದು ಭಾಗಗಳಿಗೆ ಹೋಗ್ಬಿಟ್ರೆ ಈ ನಮ್ಮ ಉತ್ತರ ಕರ್ನಾಟಕ, ಹೈದರಾಬಾದ್, ಕರ್ನಾಟಕ ಕಡೆ ಹೋಗ್ತೀವಲ್ಲ ನಾವು, ಆ ತರಹದ ಬಿಸಿಲು ಬೇಗೆ ನೋಡ್ತಾ ಇದ್ದೀವಿ. ಬೆಳಗ್ಗೆನೇ ಅದು ಎಷ್ಟರ ಮಟ್ಟಿಗೆ ಆ ಸೂರ್ಯನ ಕಿರಣಗಳು ಬಿದ್ದಿವೆ ಅದು ನೋಡ್ತಾ ಇದ್ದೀವಿ. ಮೋದಿಯವರಿಗೋಸ್ಕರ ಕಾಯ್ತಿರುವಂಥದ್ದು BJPಯ ರಾಷ್ಟ್ರೀಯ ಅಧ್ಯಕ್ಷರು. ಈ ಸಂದರ್ಭದಲ್ಲಿ ಅವರು ನೋಡಿ, BJPಯ ಲೋಹ ಪುರುಷ ಅಂತಲೇ ಕರಿತಾ ಇದ್ರು ಎಲ್ ಕೆ ಅಡ್ವಾಣಿ ಏನು ಸ್ಪರ್ಧೆ ಮಾಡ್ತಾಯಿದ್ರು ಗಾಂಧಿನಗರದಿಂದ, ಅದೇ ಗಾಂಧಿನಗರದಿಂದಲೇ ಈಗ BJPಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಕಣಕ್ಕಿಳಿದಿದ್ದಾರೆ. 2 ವಿಂಡೋಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಒಂದು ಕಡೆಗೆ ತಾಯಿ ಆಶೀರ್ವಾದವನ್ನು ಮೋದಿ ಪಡಿತಿರುವಂಥದ್ದು, ಇನ್ನೊಂದು ಕಡೆಗೆ ಗುಜರಾತಿನ ಅಹಮದಾಬಾದ್ನ ದೃಶ್ಯಾವಳಿಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.